ಹ್ಯಾಪಿ ಈವ್ನಿಂಗ್ ಶರಣ್ ಅವರೇ. ಹ್ಯಾಪಿ ಈವ್ನಿಂಗ್. ಆ್ಯಂಡ್ ಅದೇ ಎಲೆಕ್ಷನ್ ರಿಸಲ್ಟ್ಸ್ ನೋಡ್ತಿದ್ದೆ. ಸೊ ವಾಟ್ ಎವ್ರಿಬಡಿ ವರ್ ಎಕ್ಸ್ಪೆಕ್ಟಿಂಗ್ ಇಟ್ ಡಿಂಟ್ ಸೀಮ್ ಲೈಕ್ ದಟ್. ಆ ಥರ ಬರಲಿಲ್ಲ. ಬಟ್ NDA ಹ್ಯಾಸ್ ಗಾಟ್ ಕ್ಲಿಯರ್ ಮೆಜಾರಿಟಿ. ಸೊ ದರ್ ಇಸ್ ಅ ಕರೆಕ್ಷನ್ ಆಲ್ಸೋ ಇನ್ ದ ಮಾರ್ಕೆಟ್. ದಟ್ ಇಸ್ ವಾಟ್ ಐ ಅಬ್ಸರ್ವ್ಡ್ ಅಬೌಟ್ 5 to 6%. ಸೊ ಈ ಥರದ್ರಲ್ಲಿ ಏನು, ವಾಟ್ ಈಸ್ ನಿಮ್ಮ ಒಂದು ಪ್ರಿಡಿಕ್ಷನ್ ಏನು? ಇನ್ನೂ ಬೀಳತ್ತಾ? ಶುಡ್ ಐ ಸ್ಟೇ ಇನ್ವೆಸ್ಟೆಡ್ ಆರ್ ಎಲ್ಲ ಬುಕ್ ಮಾಡಿ ತಿರ್ಗಾ ಸ್ವಲ್ಪ ಇಟ್ಕೊಂಡು ತಿರ್ಗಾ ರೀಇನ್ವೆಸ್ಟ್ ಮಾಡಬೇಕಾ? ಇದೊಂದು ಕ್ವೆಶ್ಚನ್ ಬಂತು. ಓಕೆ, ಮೊಟ್ಟ ಮೊದಲನೇದಾಗಿ ಥ್ಯಾಂಕ್ ಯು. ಈ ಒಂದು ಮಾತಾಡೋವಂಥ ಅವಕಾಶ ಕೊಡ್ತಾ ಇದ್ದೀರಾ. ನಾರ್ಮಲಾಗಿ ಈ ಒಂದು ಮಾರ್ಕೆಟಲ್ಲಿ ನಾನು ನನ್ನೊಂದು 18 ವರ್ಷ ಮಾರ್ಕೆಟಲ್ಲಿ ಒಂದು 2-3 ಎಲೆಕ್ಷನ್ ನಾನು ನೋಡಿದ್ದೀನಿ. ನೀವು ಸೆನ್ಸೆಕ್ಸ್ ಜರ್ನಿ ಅಂತ ತೊಗೊಂಡ್ರೆ ಇಲ್ಲಿವರೆಗೂ ಒಂದು 14 ಎಲೆಕ್ಷನ್ 15 ಎಲೆಕ್ಷನ್ಗಳಾಗಿದೆ. ಎವ್ರಿ ಟೈಮು ಬೇರೆ ಬೇರೆ ಥರದಂಥ ರಿಸಲ್ಟ್ ಬಂದಿದೆ. ನಮ್ಗೆ ಇನ್ನೂ ನೆನಪಿದೆ, ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಏನಿತ್ತು, ಒಂದು ರೋಲ್, ಒಂದು ಗೌರ್ಮೆಂಟ್ ಆದಮೇಲೆ ನೆಕ್ಸ್ಟ್ ಇಂಡಿಯಾ ಶೈನಿಂಗ್ ಅಂತ ಮಾಡಿದರು. ಅವಾಗಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಒಂದು ರಿಸಲ್ಟ್ ಬಂದು UPA ಗೌರ್ಮೆಂಟ್ ಬಂತು. ಅವಾಗಲೂ ಮಾರ್ಕೆಟ್ ಇದೇ ಥರ ರಿಯಾಕ್ಷನ್ ತೋರಿಸಿತ್ತು. ಇಲ್ಲೂ ಸಹ ನರೇಂದ್ರ ಮೋದಿ ಅವ್ರದ್ದು 2 ಟರ್ಮ್ ಆದಮೇಲೆ 3ನೇ ಟರ್ಮ್ನು ಬಂದೇ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಮಾತಾಡ್ತಾಯಿದ್ರು. ಅಂದರೆ ಅವರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು 350-400 ದಾಟುತ್ತೆ ಅಂತೆಲ್ಲ ಮಾತಾಡ್ತಾಯಿದ್ರು. ಹೈಪ್ ಕ್ರಿಯೇಟ್ ಆಗಿತ್ತು. ಬಟ್ ಅಂಥ ಟೈಮಲ್ಲಿ ಅದನ್ನು ಒಂದು ಎಕ್ಸಿಟ್ ಪೋಲ್ ಮೇಲೆ ಹಿಂದಿನ ದಿನ, ಅಂದರೆ ನಾನು ಹೇಳೋದು ಇವತ್ತಿನ ನಿನ್ನೆ ದಿನ ಮಾರ್ಕೆಟ್ ಸಡನ್ನಾಗಿ ಒಂದು ಮೂಮೆಂಟ್ ಕೊಟ್ಟು 3% ಮೇಲೆ ಹೋಗ್ಬಿಟ್ಟಿತ್ತು ಮಾರ್ಕೆಟು. ಸೊ ಅದು ಆದಮೇಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದರು ಇಲ್ಲ ಮೋದಿನೇ ಬರೋದು ಕನ್ಫರ್ಮ್ ಅಂತ ಅಂದ್ಕೊಂಡ್ರು. ಬಟ್ ಸರ್ಪ್ರೈಸಿಂಗ್ಲಿ ಇವಾಗಲೂ ಅಷ್ಟೇ ಮೋದಿ ಗೌರ್ಮೆಂಟ್ ಬಂದಿಲ್ಲ. ಮೋದಿ ಗೌರ್ಮೆಂಟ್ ಯಾಕಂದರೆ 294-95 ಬರ್ತಾ ಇದೆ. ನಮಗೆ ಒಂದು ಸಿಂಪಲ್ ಮೆಜಾರಿಟಿ ಬೇಕು ಅಂತಂದ್ರು 270-273 ಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತೂ NDA ಗೌರ್ಮೆಂಟ್ ಫಾರ್ಮ್ ಮಾಡುವಂಥದ್ದಿದೆ. ಬಟ್ ಎಸ್, ಇವಾಗ ಮೊದಲು ಹೆಂಗಿತ್ತಂದರೆ ಒಂದು ಮೆಜಾರಿಟಿ ಗೌರ್ಮೆಂಟಿಂದ ಇವಾಗ ಏನಾಗುತ್ತೆ, ಒಂದಿಷ್ಟು ಜನ ಈ ಅಲಯನ್ಸ್ಗಳದವ್ರು ಸ್ವಲ್ಪ ಡಿಮ್ಯಾಂಡ್ಗಳು ಇಡುವಂಥ ಚಾನ್ಸಸ್ ಇರುತ್ತೆ. ನಮಗೆ ಆ ಪೊಸಿಷನ್ಸ್ ಬೇಕು, ಈ ಪೊಸಿಷನ್ ಬೇಕು, ಇಷ್ಟು ಫಂಡ್ ಬೇಕು, ಅದೆಲ್ಲ ಇರುತ್ತೆ. ಅದು ಪೊಲಿಟಿಕಲ್ ಆಗಿರುವಂಥ ವಿಚಾರ. ಐ ಡೋಂಟ್ ವಾಂಟ್ ಟು ಟಾಕ್ ಮಚ್ ಆನ್ ದ್ಯಾಟ್ ಬಿಕಾಸ್ ಪೊಲಿಟಿಷಿಯನ್ಸ್ಗೆ ಇದೆಲ್ಲನೂ ಒಂದು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಬಟ್ ಕಮಿಂಗ್ ಟು ದ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ತೊಗೊಳ್ಳೋದೇ ಆದರೆ, ನಾರ್ಮಲಿ ಈ ಥರ ಸಿಚುವೇಶನ್ಗಳು ಬಂದಾಗ ನಾವೆಲ್ಲರೂ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಸು, ನ್ಯೂಸ್ ಪೇಪರೆಲ್ಲ ಹೋದಾಗ ನಮ್ಗೆ ಅನಿಸುತ್ತೆ, ಅಯ್ಯೋ ಈಗ ನೆಕ್ಸ್ಟ್ ಇಂಡಿಯಾ ಗೌರ್ಮೆಂಟ್ ಬಂದ್ಬಿಟ್ಟು ಅವ್ರು ಏನಾರು ಇವ್ರು ಸಪೋರ್ಟ್ ಕೊಟ್ಬಿಟ್ಟು ಬಂದರೆ ಏನಾಗುತ್ತೆ, ಆಮೇಲೆ ಇನ್ನೂ ಸಡನ್ನಾಗಿ ಇಲ್ಲಿವರೆಗೂ ನರೇಂದ್ರ ಮೋದಿ ಅವ್ರು ಏನೇನು ಮಾಡ್ಕೊಂಡು ಅದ್ರ ಮೇಲೆ ಅಫೆಕ್ಟ್ ಆಗುತ್ತೆ. ಈ ಥರ ಭಾಳಷ್ಟು ಕ್ವಶನ್ಗಳು ಬರುತ್ತೆ. ಒಬ್ಬ ಕಾಮನ್ ಇನ್ವೆಸ್ಟರ್ಗೆ ಇದ್ರ ಬಗ್ಗೆ ಒಂದು ವರಿ ಆಗುವಂಥದ್ದು ಇದ್ದೇ ಇದೆ. ಬಟ್ ಒಂದು ಅರ್ಥ ಮಾಡ್ಕೋಬೇಕು, ಹಿಸ್ಟೋರಿಕಲ್ ತೆಗೆದು ನೋಡಿದಾಗ ಕಳೆದ 25-30 ವರ್ಷದಲ್ಲಿ ಇಂಥ ಘಟನೆಗಳು ಆದಾಗಲೂ ಮಾರ್ಕೆಟ್ ರಿಯಾಕ್ಟ್ ಆಗಿದೆ. ಬಟ್ ರಿಯಾಕ್ಟ್ ಆದಾಗ ಇವತ್ತೊಂದು ದಿನ ನೋಡ್ತಾ ಇದ್ದೀವಿ 6% ಮಾರ್ಕೆಟ್ ಡೌನ್ ಆಗಿದೆ. ಬಟ್ 6% ಡೌನ್ ಆದ ತಕ್ಷಣವೇ ನಾವೆಲ್ಲ ಅನ್ಕೋತೀವಿ, ಮಾರ್ಕೆಟ್ ಹಿಂಗೆ ಬೀಳ್ತಾ ಹೋಗುತ್ತೆ ಕಂಟಿನ್ಯೂಸ್ಲಿ ಅಂತೇಳಿ. ಮೇ ಬಿ ಟೆಂಪ್ರವರಿಯಾಗಿ ಒಂದು ಫಾಲ್ ಬರ್ಬೋದು. ಬಟ್ ಯಾವುದೇ ಒಂದು ಫಾಲ್ ಮಾರ್ಕೆಟ್ ಆದಮೇಲೆ ದರ್ ಇಸ್ ಅನದರ್ ಮಾರ್ಕೆಟ್ ಸ್ಟಾರ್ಟ್ ದ್ಯಾಟ್ ಕನ್ಸೋಲ್ಟೇಷನ್ ಮಾರ್ಕೆಟ್ ಅಂತ ಬರುತ್ತೆ. ಕನ್ಸೋಲ್ಟೇಷನ್ ಮಾರ್ಕೆಟ್ ಆದಮೇಲೆ ಅಗೇನ್ ಮಾರ್ಕೆಟ್ ಸ್ಟಾರ್ಟ್ ಪಿಕ್ಕಿಂಗ್ ಅಪ್. ಯಾವಾಗಲೂ ಮಾರ್ಕೆಟ್ನ ಸ್ಟಡಿ ಮಾಡ್ಬೇಕಾದ್ರೆ 2 ಇಂಪಾರ್ಟೆಂಟ್ ಇದೆ. ಒಂದು ನ್ಯೂಸ್ ಮೇಲೆ ಮೂವ್ ಆಗುವಂಥ ಮಾರ್ಕೆಟು, ಇನ್ನೊಂದು ಫಂಡಮೆಂಟ್ಲಿ ಇರುವಂಥ ಮಾರ್ಕೆಟು. ಈಗಿರೋದು ನ್ಯೂಸ್ ಮೇಲೆ. ಏನೊಂದು ಇನ್ಫಾರ್ಮೇಷನ್ ಬಂತು, ನ್ಯೂಸ್ ಬಂತು, ಎಲೆಕ್ಷನ್ ಬಂತು, ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದಾಗಿಲ್ಲ, ಡಿಸಪಾಯಿಂಟ್ ಆಗಿ ಮಾರ್ಕೆಟ್ ರಿಯಾಕ್ಟ್ ತೋರಿಸ್ತಾ ಇದೆ. ಬಟ್ ಫಂಡಮೆಂಟ್ಲ್ ಅಂದ್ರೇನು, ಇವತ್ತು ನಮ್ಮ ದೇಶದ GDP, ಕಂಪ್ನಿಗಳ ಅರ್ನಿಂಗ್ಸು, ಕಂಪ್ನಿಗಳ ಪ್ರಾಫಿಟಬಿಲಿಟಿ, ಇದು ಎದ್ರ ಮೇಲೆ ಒಂದು ಮಾರ್ಕೆಟ್ ಮೂವ್ ಆಗುತ್ತಲ್ಲ, ಇದನ್ನು ನಾವು ಸ್ಟೇಬಲ್ ಮಾರ್ಕೆಟ್ ಅಂತ ಕರಿತೀವಿ. ಹಾಗಾಗಿ ನಮ್ಮಲ್ಲಿ ಬರುವಂಥ ಎಷ್ಟೊಂದು ಜನ ಇನ್ವೆಸ್ಟರ್ಸ್ಗಳಿಗೆ ಲಂಪ್ಸಮ್ ದುಡ್ಡು ಇನ್ವೆಸ್ಟ್ಮೆಂಟ್ ಇದ್ದಾಗಲೂ ಸಹ ನಾವು ಮಾಡಿದ್ದೇನಪ್ಪ ಅಂದರೆ ಅವ್ರನ್ನ ಅದನ್ನು ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂದರೆ STPನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ಮಾರ್ಕೆಟ್ ಹೈ ವ್ಯಾಲ್ಯೂನಲ್ಲಿತ್ತು, ಈ ಟೈಮಲ್ಲಿ ಲಂಪ್ಸಮ್ ಹಾಕೋದು ಬೇಡ ಅಂತೇಳಿ. ಎರಡನೇದು, ನಮ್ಮಲ್ಲಿ ಸುಮಾರು ಇರುವಂಥ ಇನ್ವೆಸ್ಟರ್ಸ್ ಎಲ್ಲ SIP ಇನ್ವೆಸ್ಟರ್ಸ್. ಅವ್ರಿಗಂತೂ ನಾವು ಹೇಳಿದ್ವಿ, ಅವ್ರ ಇನ್ವೆಸ್ಟ್ಮೆಂಟ್ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇದೆ. ಕೆಲವರು 5 ವರ್ಷ, ಕೆಲವರು 6 ವರ್ಷ, ಕೆಲವರು 7 ವರ್ಷ, 10 ವರ್ಷ, ಈ ಥರ ಒಂದು ಗೋಲ್ ಇಟ್ಕೊಂಡು ರಿಟೈರ್ಮೆಂಟು, ಮಕ್ಕಳಿಗೆ ಆ ಥರ ಮಾಡಿರೋದ್ರಿಂದ ಈ ಮಧ್ಯೆ ವೊಲೆಟಿಲಿಟಿ ಅನ್ನೋದ್ರಲ್ಲಿ ಇನ್ಫ್ಯಾಕ್ಟ್ SIPಗೆ ಒಂದು ಒಳ್ಳೆ ರಿಟರ್ನ್ ತಂದು ಕೊಡೋಕ್ಕೆ ಅವಕಾಶ ಮಾಡುತ್ತೆ. ಕಂಟಿನ್ಯೂಸ್ಲಿ ಮಾರ್ಕೆಟ್ ಮೇಲೆ ಹೋಗ್ತಾ ಹೋದರೆ SIP ವಿಲ್ ನಾಟ್ ಗಿವ್ ಅ ಗ್ರೇಟ್ ರಿಟರ್ನ್ಸ್. ಮಧ್ಯದಲ್ಲಿ ಈ ಥರ ಫಾಲ್ಗಳಾಗಬೇಕು. ಈ ಥರ ಒಂದು 5%-6% ಆಪರ್ಚುನಿಟಿ ಆ SIPಗೆ ಒಂದಿಷ್ಟು ಲಂಪ್ಸಮ್ ಆ್ಯಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ನಮ್ಮ ಹತ್ರ ಏನೋ ಸರ್ಪ್ಲಸ್ ಮನಿ ಇದ್ದರೆ ಮಾರ್ಕೆಟ್ ಈ ಥರ ಕರೆಕ್ಷನ್ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೋಬೇಕು. ಸೊ 2 ಥರ ಜನ, ಒಂದು ನ್ಯೂಸ್ ನಾವು ನೋಡಿಕೊಂಡು ಅದ್ರ ಬಗ್ಗೆ ಮಾತಾಡುವಂಥ ಜನ ಇರ್ತಾರೆ, ಇನ್ನೊಂದು ಇದೇ ಒಂದು ಇನ್ಫಾರ್ಮೇಷನ್ ತೊಗೊಂಡು ಹೂಡಿಕೆ ಮಾಡಿ ಅವರ ಪೋರ್ಟ್ಫೋಲಿಯೋ ರಿಟರ್ನ್ಸ್ನ ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ನನ್ನ ಪ್ರಕಾರ ದಿಸ್ ಆರ್ ದ ವೆರಿ ಕಾಮನ್ ಇವೆಂಟ್ಸ್ ನಮ್ಮ ಮಾರ್ಕೆಟಲ್ಲಿ. ಇವಾಗಲೂ ನಾನು ಹೇಳ್ತಾ ಇರೋದು, ಈಗೇನು ಲಾಸ್ಟ್ 10 ವರ್ಷದಲ್ಲಿ ನಮ್ಮಲ್ಲಿ ಏನೇನು ಪಾಲಿಸಿ ಚೇಂಜಸ್ಗಳಾಗಿದೆ,
ದ ವೇ ಕಂಟ್ರಿ ಹ್ಯಾಸ್ ಸ್ಟಾರ್ಟೆಡ್ ಗ್ರೋವಿಂಗ್, ದ ವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನೋಡಿದಾಗ ನನ್ನ ಪ್ರಕಾರ ಯಾವುದೇ ಗೌರ್ಮೆಂಟ್ ಬಂದರೂ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಹೊರತಾಗಿ ಅವ್ರೇನು ಅದು ಬಂದ್ಬಿಟ್ಟು ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಯಾರೂ ಹೋಗೋಕ್ಕಾಗಲ್ಲ. ಯಾಕಂದರೆ ಇಂಡಿಯನ್ ಎಕನಾಮಿ ಬಂದ್ಬಿಟ್ಟು ಎಲಿಫೆಂಟ್ ಅಂತ ಕರಿತೀವಿ. ಎಲಿಫೆಂಟ್ದು ಒಂದು ಡೈರೆಕ್ಷನ್ ಚೇಂಜ್ ಮಾಡಬೇಕಂದ್ರೆ ಯು ಜಸ್ಟ್ ಇಮ್ಯಾಜಿನ್, ಒಂದು ಇಮ್ಯಾಜಿನೇಷನಲ್ಲಿ ಇಟ್ಸ್ ನಾಟ್ ದ್ಯಾಟ್ ಈಸಿ. ಓನ್ಲಿ ಎಲಿಫೆಂಟ್ ಏನು ಮಾಡ್ಬೋದು, ರಸ್ತೆಯಲ್ಲಿದ್ದರೆ ಓಡುತ್ತೆ, ಬೇರೆ ಟೈಮಲ್ಲಿ ಅದೇ ದಾರಿ ಮಾಡ್ಕೊಂಡು ಹೋಗುತ್ತೆ, ಅಷ್ಟೇ ಮಾಡೋದು. ಐ ಥಿಂಕ್ ನಥಿಂಗ್ ಟು ವರಿ ಫಾರ್ ಅವರ್ ಇನ್ವೆಸ್ಟರ್ಸ್ ಅಂತ. ಇನ್ನೊಂದು ಪ್ರಶ್ನೆ ನನಗಿದ್ದೇನೆಂದರೆ, ಈಗ ಲಾಸ್ಟ್ 1 year ಹೇಳ್ತಿದ್ರು ದಟ್ ಇಟ್ ವಿಲ್ ಬಿ ಅ ಥಂಪಿಂಗ್ ದಿಸ್ ಒನ್ ವಿನ್ ಆ್ಯಂಡ್ ಅದೇ 400 ಎಕ್ಸಿಟ್ ಪೋಲ್ಸ್ ಆಲ್ಸೋ, ಆ್ಯಂಡ್ ಅದರಿಂದ ಒಂದು ಗ್ರೋತ್ ರೇಟ್ ಇತ್ತು. ಈಗ 8.2% ಥರ ಗ್ರೋತ್ ರೇಟ್ ಎಲ್ಲ ಆಯಿತು. ಈಗ ಅಷ್ಟು ಥಂಪಿಂಗ್ ಮೆಜಾರಿಟಿ ಇಲ್ಲ. ದೇ ಹ್ಯಾವ್ ನಾಟ್ ಗಾನ್ 272 ಕ್ರಾಸ್ ಮಾಡಿಲ್ಲದೆ ಇರೋದ್ರಿಂದ ಡು ಯು ಥಿಂಕ್ ಒಂದು ಸ್ಲೋನೆಸ್ ಇರುತ್ತಾ, ಅಥವಾ ಮಾರ್ಕೆಟು ಸ್ಲೋ ಆಗಿ ಸ್ಲಗ್ಗಿಶ್ ಆಗಿ ಹೋಗುತ್ತಾ, ಅಥವಾ ವಾಟ್ ಯು ನಿಮ್ಮ ಅನಿಸಿಕೆ ಏನು? ಒಂದು ನೆಕ್ಸ್ಟ್ 10 years ಈ ಅಮೃತ್ ಕಾಲ್ ಇದೆಲ್ಲ ಇದೆಯಲ್ಲ, ಹೌ ವಿಲ್ ದ pathway be and how will it affect a person like me, like a SIP investor is what I wanted to ಸಿ. ನಾರ್ಮಲಿ ಈ ಒಂದು ಸರ್ಕಾರ ಅಂದರೆ 2014 ಏನು ಬಂತು, ಆವಾಗ ನಮ್ಮ ದೇಶದಲ್ಲಿ ಎಕನಾಮಿ ಬಂದ್ಬಿಟ್ಟು ಅಷ್ಟೊಂದು ಚೆನ್ನಾಗಿರಲಿಲ್ಲ ಪರಿಸ್ಥಿತಿ. ಗ್ಲೋಬಲ್ ಎಕನಾಮಿ ವಾಸ್ ಆಲ್ಸೋ ದೇರ್ ಒಂದು ಇಶ್ಯೂ. ಸಿಮಿಲರ್ಲಿ ಇಟ್ ವಾಸ್ ಹ್ಯಾವಿಂಗ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಅವರ್ ಇಂಡಿಯನ್ ಎಕನಾಮಿ. ಬಟ್ ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಕೆಲವೊಂದು ಏನು ಪಾಲಿಸಿ ಚೇಂಜಸ್ಗಳು ಮಾಡಿದರು, ಕೆಲವೊಂದು ಎಕನಾಮಿಕಲ್ ಚೇಂಜಸ್. ಫಾರ್ ಎಕ್ಸಾಂಪಲ್ ಡಿಜಿಟಲೈಸೇಷನ್ ನಾವೇನು ಮಾತಾಡ್ತಾ ಇದ್ದೀವಿ, ಮತ್ತು GST ಬಗ್ಗೆ ಆಗಿರ್ಬೋದು, ಡಿಮಾನಿಟೈಸೇಷನ್ ಆಗಿರ್ಬೋದು, ಇದು ಎಲ್ಲದ್ರದ್ದು ಅದರದೇ ಆದಂಥ ಪ್ರೋಸ್ ಆ್ಯಂಡ್ ಕಾನ್ಸ್ ನಾವು ಮಾತಾಡಿದ್ವಿ. ಬಟ್ ಒಂದು ಇಂಪಾರ್ಟೆಂಟ್ ಆಗಿದೆ ಏನಂದರೆ, ಲಾಸ್ಟ್ ಒಂದು ಚೇಂಜಸ್ಗಳಲ್ಲಿ ನೋಡಿದಾಗ ದ ಹೋಲ್ ಎಕನಾಮಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಒಂದು ಗ್ರೋತ್ ಕಡೆ ಹೋಗೋಕ್ಕೆ ಶುರುವಾಯಿತು. ಇಂಥ ಟೈಮಲ್ಲಿ ನಮ್ಮ GDP ಗ್ರೋತ್, ರೀಸೆಂಟ್ಲಿ ಬಂದಿರೋ ಡೇಟಾ ನೀವು ನೋಡಿದಾಗ ಆಲ್ಮೋಸ್ಟ್ 8.4% GDP ಗ್ರೋತ್ ಇದೆ. ಇದು ರಿಸಲ್ಟ್. ಬಟ್ ಇದರಿಂದ ಎಫರ್ಟ್ ನೋಡಿದರೆ ಅದೆಲ್ಲ ಮಾಡಿರೋಂಥ ಚೇಂಜಸ್ಗಳು ಆಗಿರುವಂಥದ್ದು. ಸೊ ಇಂಥ ಟೈಮಲ್ಲಿ ನಾವೇನು ಇವಾಗ ಈ ಒಂದು ಸರ್ಕಾರ ಏನು ಹೇಳ್ತಾ ಇತ್ತು, ನೆಕ್ಸ್ಟ್ ಭಾರತ ದೇಶ ಅಮೃತ್ ಕಾಲ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, 2ನೇದು ಬಂದ್ಬಿಟ್ಟು 3rd ಲಾರ್ಜೆಸ್ಟ್ ಎಕನಾಮಿ ಆಗಕ್ಕೆ ಹೋಗ್ತಾ ಇದೆ, 5 trillion ಎಕನಾಮಿ ಆಗುತ್ತೆ, ಇಂಥವೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಇವತ್ತು ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ನನಗೆ 5 trillion ಎಕನಾಮಿನ ಅದು 2026 ಆದ್ರೇನು 2027 ಅಲ್ಟಿಮೇಟ್ಲಿ 5 trillion ಎಕನಾಮಿ ಆಗದೆ ತಡೆಯೋಕ್ಕೆ ಯಾರಿಗೂ ಆಗಲ್ಲ. ಯಾಕಂದರೆ ಇಂಡಿಯಾ ಇಸ್ ಅ ರೋಬಸ್ಟ್ ಎಕನಾಮಿ. ಇವತ್ತು ನಾವು ದೇಶದಲ್ಲಿ ನೋಡಿದರೆ ಯಂಗ್ ಪಾಪ್ಯುಲೇಷನ್ ಇರುವಂಥ ದೇಶ. ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಆಲ್ಮೋಸ್ಟ್ ಎವ್ರಿ 7-8 years ಡಬಲ್ ಆಗಕ್ಕೆ ಹೋಗ್ತಾ ಇದೆ. ವುಮೆನ್ ಆರ್ ರಿಯಲಿ ಕಾಂಟ್ರಿಬ್ಯೂಟಿಂಗ್ ಗ್ರೇಟರ್ ಪಾರ್ಟ್ ಟು ಅವರ್ ಎಕನಾಮಿ ಆಗಿರ್ಬೋದು. ಮಿಡ್ಲ್ ಕ್ಲಾಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಸ್ಪಿರೇಷನ್ ಮಿಡ್ಲ್ ಕ್ಲಾಸ್ ಇದ್ದಾರೆ. ರೂರಲ್ ಎಕನಾಮಿ ಇಸ್ ಗ್ರೋವಿಂಗ್. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಬಿಕಮಿಂಗ್ ಬೆಸ್ಟ್ ಪ್ಲೇಸ್ ಫಾರ್ ಆಫ್ಟರ್ ಚೈನಾ ಇಶ್ಯೂ ಆದಮೇಲೆ ಇಂಡಿಯಾ ಬಿಕಮಿಂಗ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್. ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲನೂ ನೋಡಿದಾಗ ಯಾವುದೇ ಸರ್ಕಾರ, ಈಗ ಸಪೋಸ್ ಎಕ್ಸಾಂಪಲ್ ಮನೆಯಲ್ಲಿ ಅಪ್ಪ ಆದಮೇಲೆ ಮಗ ಬರ್ತಾನೆ, ಅಥವಾ ಮಗ ಆದಮೇಲೆ ತಮ್ಮ ಬರ್ತಾನೆ ಅಂತಂದಾಗ, ಫ್ಯಾಮ್ಲಿಗೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಬಂದಾಗ ಅವರಲ್ಲಿ ಇರುವಂಥ ಕೆಲವೊಂದು ಚೇಂಜಸ್ ಬಿಟ್ಟರೆ ಬೇಸಿಕ್ ಎಕ್ಸ್ಪೆಂಡಿಚರ್ಸು, ಬೇಸಿಕ್ ಕ್ಯಾಪೆಕ್ಸ್ ಎಲ್ಲ ಏನು ಚೇಂಜಸ್ ಆಗಲ್ಲ. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದ ಸಿಮಿಲರ್. ಹಾಂ, ಕೆಲವೊಂದು ಪ್ರಯಾರಿಟಿಗಳು ಚೇಂಜ್ ಆಗ್ಬೋದು ಹೊರತಾಗಿ ಒಟ್ಟಿನಲ್ಲಿ ನಮ್ಮ ಒಂದು ಎಕನಾಮಿ ಮೇಲೆ ಯಾವುದೇ ಸರ್ಕಾರ ಬಂದರೂ 70 kilometer ಓಡ್ತಾ ಇರುವಂಥ ಎಕನಾಮಿ, ಪರ್ ಕಿಲೋಮೀಟ್ರ್ ಓಡ್ತಾ ಇರುವಂಥ ವೆಹಿಕಲ್ ಮೇ ಬಿ 50 km/h ಓಡುವಂಥದ್ದು ಆಗ್ಬೋದು ಹೊರತಾಗಿ ಡೈರೆಕ್ಷನ್ ಏನು ಚೇಂಜ್ ಆಗಲ್ಲ. ಸೊ ಹಾಗಾಗಿ ಇವತ್ತೂ ಹೇಳ್ತಾ ಇದ್ದೀನಿ, ಅಮೃತ್ ಕಾಲ್ ಈಸ್ ಗೋಯಿಂಗ್ ಟು ಹ್ಯಾವ್, ಇಟ್ಸ್ ನಾಟ್ ಮೋದಿ ಅವ್ರು ಬಂದ್ಬಿಟ್ಟು ಅವ್ರ ಗೌರ್ಮೆಂಟಲ್ಲಿ ಮಾಡ್ತೀನಿ ಅಂತ ಹೇಳಿ. ಇಂಡಿಯಾ ಇಸ್ ಗೋಯಿಂಗ್ ಟು ರೀಚ್ ಅಮೃತ್ ಕಾಲ್ ಅಂತ ಹೇಳಿರೋದು. 2047ಗೆ ಇಂಡಿಯಾ ಗೋಯಿಂಗ್ ಟು ಬಿ ದ ಲಾರ್ಜೆಸ್ಟ್ ಆಫ್ 34 trillion ಎಕನಾಮಿ ಅಂತ ಹೇಳಿದ್ದು. ಇದೆಲ್ಲನೂ ಹೇಳೋದಂದ್ರೆ ಪ್ರೊಜೆಕ್ಷನ್ ಮೇಲೆ ಮಾಡಿರೋವಂಥದ್ದಿದೆ. ಪೊಲಿಟಿಕಲ್ ಬಂದಾಗ ಒಬ್ರಿಗೊಬ್ರು ಬೈದಾಡ್ಬೋದು, ಬಟ್ ವೆನ್ ಕಮ್ಸ್ ಟು ದ ರೂಲಿಂಗ್ ಅಂತ ಬಂದಾಗ ಎವ್ರಿಬಡಿ ವರ್ಕ್ ಟುವರ್ಡ್ಸ್ ಗ್ರೋತ್ ಓನ್ಲಿ. ಯಾಕಂದರೆ ನೆಕ್ಸ್ಟ್ ಎಲೆಕ್ಷನ್ ಮತ್ತೆ ಅವ್ರು ಫೇಸ್ ಮಾಡಬೇಕಲ್ಲ. ಹಾಗಾಗಿ ಯಾರೂ ಅಗೇನ್ಸ್ಟ್ ಆಗಿ ಮಾಡೋಕ್ಕೆ ಹೋಗುವಂಥ ಪರಿಸ್ಥಿತಿ ಇರಲ್ಲ. ಹಾಗಾಗಿ ಇನ್ವೆಸ್ಟರ್ ಪಾಯಿಂಟ್ ಆಫ್ ಇಂದ SIP ಬಗ್ಗೆ ವರಿ ಮಾಡೋದಕ್ಕಿಂತ, ಮಾರ್ಕೆಟಲ್ಲಿ ರಿಟರ್ನ್ಸ್ ಬಗ್ಗೆ ವರಿ ಮಾಡೋದಕ್ಕಿಂತ, ನನ್ನ ಪ್ರಕಾರ ಫೋಕಸ್ ಆನ್ ಯುವರ್ ಗೋಲ್ಸ್, ಫೋಕಸ್ ಆನ್ ಯುವರ್ ಅಬ್ಜೆಕ್ಟಿವ್ ಆ್ಯಂಡ್ ಸ್ಟೇ ಇನ್ವೆಸ್ಟೆಡ್. ಭಾಳ ಇಂಪಾರ್ಟೆಂಟು ನಿಮ್ಮ ಪೇಷನ್ಸು, ನಿಮ್ಮ ಡಿಟರ್ಮಿನೇಷನ್ನು, ಮೋರ್ ಇಂಪಾರ್ಟೆಂಟ್ ಯುವರ್ ಗೋಲ್. ಇಷ್ಟು ಇದ್ಕೊಂಡ್ಬಿಟ್ರೆ ಐ ಥಿಂಕ್ ಎನಿಬಡಿ ಕ್ಯಾನ್ ಕ್ರಿಯೇಟ್ ಅ ಗುಡ್ ವೆಲ್ತ್ ಇನ್ ಲಾಂಗ್ ರನ್ ಅಂತ. ಇನ್ನೊಂದು ಪ್ರಶ್ನೆ ನನಗೆ ಬಂದಿದ್ದು ಏನಂದರೆ, ನನ್ನ ತಲೆಗೆ ಈಗ ಈ ಡ್ರಾಪ್ ಏನಾಗಿದೆ, ಅದು ಲೋಕಲ್ ಇನ್ವೆಸ್ಟರ್ಸಾ ಅಥವಾ FIIಸಾ, ಆರ್ ವಾಟ್ ಈಸ್ ದ ರೀಸನ್ ಫಾರ್ ದಿಸ್? ಆ್ಯಂಡ್ ಇದರಿಂದ ಇಫ್ ಇಟ್ ಇಸ್ FIIs, ಡಸ್ ಇಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್ ದ geopolitics and what is the market correction, or ಈ ಥರ is it FIIs who have taken the money and gone ಅನ್ನೋದೊಂದು ನನ್ನ ತಲೆಯಲ್ಲಿತ್ತು.
ಓಕೆ. ನಾರ್ಮಲ್ ಆಗಿ ನಮ್ಮ ಮಾರ್ಕೆಟಲ್ಲಿ 3 ಥರ ಇನ್ವೆಸ್ಟರ್ಸ್ ಇದ್ದಾರೆ. ಒಬ್ಬರನ್ನ ನಾವು FIs ಅಂತ ಕರಿತೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅವ್ರು FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ. ಎರಡನೇದು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ DI ಅಂತ ಕರಿತೀವಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಇನ್ನೊಂದು ಬಂದ್ಬಿಟ್ಟು ರಿಟೇಲ್ ಇನ್ವೆಸ್ಟರ್ಸ್ ಹೂ ಡೈರೆಕ್ಟ್ಲಿ ಇನ್ವೆಸ್ಟ್ ಇಂಟು ಸ್ಟಾಕ್ ಮಾರ್ಕೆಟು. ಖಂಡಿತವಾಗ್ಲೂ ಈ ಒಂದು ಏನು ಇವತ್ತು ಶಾರ್ಟ್ ಪೀರಿಯಡಲ್ಲಿ ಏನೊಂದು ಇದಾಗಿದೆ, FIಗಳು ದುಡ್ಡು ತೆಗೆದುಕೊಂಡು ಹೋಗಿರುವಂಥ ದುಡ್ಡು ಅದು. ಈ ನಾರ್ಮಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಸಡನ್ಲಿ ಸ್ವಲ್ಪ ಪೊಲಿಟಿಕಲಿ ಈ ಥರ ಒಂದಿಷ್ಟು ಇದಾದಾಗ ಅವರು ಟೆಂಪ್ರರಿಗೆ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ಯಾಕಂದರೆ ದಟ್ ಫಂಡ್ ಮೈಟ್ ಹ್ಯಾವ್ ಕಮ್ ಫ್ರಮ್ ಸರ್ಟನ್ ಪರ್ಪಸ್. ಫಾರ್ ಎಕ್ಸಾಂಪಲ್, ಈಗ ಫಾರಿನ್ನಲ್ಲಿ ಬಹಳಷ್ಟು ಸರಿ ನೀವು ನೋಡಿರ್ಬೋದು, ಅಲ್ಲಿರುವಂಥ ಪೆನ್ಷನ್ ಫಂಡ್ಸು, ಅಲ್ಲಿರುವಂಥ ಒಂದು ಶಾರ್ಟ್ ಪೀರಿಯಡ್ ಅಂತ ಇನ್ವೆಸ್ಟ್ಮೆಂಟ್ಗಳು, ಕೆಲವೊಂದು ಪೋರ್ಟ್ಫೋಲಿಯೋಗಳಿಂದ ಬಂದಿರುತ್ತೆ. ಸೊ ಅಂಥ ಟೈಮಲ್ಲಿ ದೇ ವಾಂಟ್ ಟು ರೆಡ್ಯೂಸ್ ದಿ ವೇಟೇಜ್ ಇನ್ ಇಂಡಿಯಾ, ದೇ ವಾಂಟ್ ಟು ಗೋ ಟೆಂಪ್ರರಿ ಔಟ್ ಆಫ್ ಕಂಟ್ರಿ. ದೆನ್ ಅಗೇನ್ ಥಿಂಗ್ಸ್ ಎಲ್ಲ ಸೆಟ್ಲ್ ಆದ ತಕ್ಷಣ ತಿರ್ಗಿ ವಾಪಸ್ ಬರ್ತಾರೆ. ಬಟ್ ಮೊದಲನೇದಾಗಿ ಲಾಸ್ಟ್ ಒಂದು 5-6 ವರ್ಷದಲ್ಲಿ ಏನಾಗಿರೋದು ಅಂದರೆ, ಯಾವಾಗ ಫಾರಿನ್ ಇನ್ವೆಸ್ಟರ್ಸ್ಗಳು ತೊಗೊಂಡು ಹೋಗ್ತಾ ಇದ್ರು, ಅವಾಗ ಮಾರ್ಕೆಟ್ ತಿಕ್ಕಾಬಿಟ್ಟು ಬಿದ್ದೋಗ್ಬಿಡೋದು. ಬಟ್ ಲಾಸ್ಟ್ 4-5 ವರ್ಷದಲ್ಲಿ FIಗಳು ದುಡ್ಡು ತೆಗೆದಾಗೆಲ್ಲ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಮೋರ್. ಇವಾಗ ಯಾವ ಥರ ಪರಿಸ್ಥಿತಿ ಆಗಿದೆ ಅಂದರೆ, ಅವ್ರು ಎಷ್ಟು ದುಡ್ಡು ತೆಗಿತಾರೆ ಅಷ್ಟು ದುಡ್ಡು ನಮ್ಮಲ್ಲಿ SIPನಲ್ಲಿ ಆ್ಯಡ್ ಆಗುತ್ತೆ. ಎಷ್ಟು ದುಡ್ಡು ಅವ್ರು ವಿಡ್ರಾ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ದುಡ್ಡು ನಮ್ಮ ದೇಶದಲ್ಲಿ ಅದು ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ಗೆ ಬರ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ DI ಅಂದರೆ ಯಾವುದು, ಒಂದು ಮ್ಯೂಚುವಲ್ ಫಂಡು, ಎರಡನೇದು NPS, ನ್ಯಾಷನಲ್ ನ್ಯೂ ಪೆನ್ಷನ್ ಸ್ಕೀಮ್ ಅಂತಿದೆ. ಇವಾಗ ಸ್ವಲ್ಪ EPF ಅಲ್ಲೂ ಇಕ್ವಿಟಿ ಎಕ್ಸ್ಪೋಜರ್ ಬರ್ತಾ ಇದೆ. ಆ್ಯಂಡ್ ಒನ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಇಸ್ LIC, ಇನ್ಶೂರೆನ್ಸ್ ಕಂಪ್ನಿಗಳು ಆಲ್ಸೋ ದೇರ್ ಇನ್ವೆಸ್ಟಿಂಗ್. ಸೊ ಇವತ್ತು ಇಂಡಿಯನ್ ಎಕನಾಮಿ ಹೇಗಾಗಿದೆ ಅಂದರೆ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ತೊಗೊಂಡೋದಾಗ ಒಂದು ಟೆಂಪ್ರರಿ ಫಾಲ್ ಆಗುತ್ತೆ ಹೊರತಾಗಿ, ಲಾಂಗ್ ರನ್ ತೊಗೊಂಡಾಗ ಏನಾಗ್ತದೆ, ಅದನ್ನು ಅಡ್ವಾಂಟೇಜಾಗಿ ತೊಗೊಳಕ್ಕೆ ಈ DIಗಳು ವೇಟ್ ಮಾಡ್ತಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಈ ಹೂಡಿಕೆದಾರರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಬಹಳಷ್ಟು ಜನ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಆಗಿರೋದ್ರಿಂದ ಅವರ SIPಗಳು ಮತ್ತು ಅವ್ರ ಲಂಸಮ್ ಏನು ಇನ್ವೆಸ್ಟ್ಮೆಂಟ್ಗಳಿದೆ ಅದೆಲ್ಲನೂ ಇದೊಂದು ಬೆನಿಫಿಟ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಯಾವುದೇ ಗೌರ್ಮೆಂಟ್ ಬಂದರೂ ಏನೇ ಬಂದರೂ, ಒಬ್ಬ ವ್ಯಕ್ತಿ ಒಂದು ಕಂಟ್ರಿಗೆ ಹೋದಾಗ ಪ್ರೈಮ್ ಮಿನಿಸ್ಟ್ರಾಗಿ ಹೋಗ್ತಾರೆ. ಅವರು ಇವರು 350 ಮೆಜಾರಿಟಿ ತೊಗೊಂಡು ಬಂದಿರೋ ಪ್ರೈಮ್ ಮಿನಿಸ್ಟ್ರು, ಇವರು 275 ತೊಗೊಂಡಿರೋ ಪ್ರೈಮ್ ಮಿನಿಸ್ಟರ್ ಅಂತ ಮಾಡಲ್ಲ. ದೇ ರಿಪ್ರೆಸೆಂಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರು. ಸೊ ಹಾಗಾಗಿ ನನ್ನ ಒಂದು ಸದ್ಯದ ಪರಿಸ್ಥಿತಿನಲ್ಲಿ ಇನ್ನೂ ಏನೂ ರಾಜಕೀಯವಾಗಿ ಏನೇನಾಗ್ತದೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ಯಾರೇ ಆದರೂ ಒಂದು ಸ್ಟೇಬಲ್ ಆಗಿರುವಂಥ ಒಂದು ಡಿಸೆಂಟ್ ಸ್ಟೆಬಿಲಿಟಿ ಇರುವಂಥ ಒಂದು ಗೌರ್ಮೆಂಟ್ ಬರುತ್ತೆ, ಅದ್ರ ಮೇಲೆ ಇವತ್ತು ನಮ್ಮ ದೇಶ ಎಕನಾಮಿ ಬೆಳೀತದೆ. ಸೊ ಹಾಗಾಗಿ ಇನ್ವೆಸ್ಟರ್ಸು ತುಂಬ ವಿಷಯಗಳನ್ನ ತಲೆಯಲ್ಲಿಟ್ಕೊಂಡು ಈ ಇನ್ಫಾರ್ಮೇಷನ್ಸ್ ತೊಗೊಂಡು ಕನ್ಫ್ಯೂಸ್ ಆಗೋದಕ್ಕಿಂತ, again I'm telling you, fundamentally Indian economy is growing at the rate of 7 to 8% GDP ಇದೆ. ನಮ್ಮ ಆದಾಯ ಜಾಸ್ತಿ ಆಗ್ಲಿಕ್ಕತ್ತದ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಮ್ಮ ಗುರಿಗಳಿದ್ದಾವೆ, ನಮ್ಮ ಫೈನಾನ್ಷಿಯಲ್ ನೀಡ್ಸ್ ಇದೆ, ಅದ್ರ ಕಡೆ ಫೋಕಸ್ ಮಾಡಿ ಇನ್ವೆಸ್ಟ್ ಮಾಡ್ತಾ ಹೋದರೆ we will make a good money. Mutual fund investments are subject to market risks. Read all scheme related documents carefully.